ಕಣ್ಣೆದುರಿಗೆ. ಯಾಕ್ರಿ ಹೀಗೆ ಕಟ್ಟಿ ಹಾಕಿದ್ದಾರೆ? ಏನಾಯ್ತ್ರಿ? ಏನಾಯ್ತು? ಏನಿದೆಲ್ಲ ಮನೆಯಲ್ಲಿ? ಸಾವಿತ್ರಿ ಇಲ್ಲೇ ಮಲ್ಕೊಂಡಿದ್ದಾಳೆ. ಸಾವಿತ್ರಿ, ಏನಾಯ್ತು ಅವಳಿಗೆ? ಸೀತಾ, ಯಾವ ಬಾಯಿಂದ ಹೇಳಲಿ ಸೀತಾ, ಯಾವ ಬಾಯಿಂದ? ಆ ದುಷ್ಟ ಸೂಳೆ ಮಗ ದೇಸಾಯಿ ಸಾವಿತ್ರಿಯ ಶೀಲಹರಣ ಮಾಡಿ ಕೊಂದು ಬಿಟ್ಟ ಸೀತಾ, ಕೊಂದು. ಸಾವಿತ್ರಿ, ಸೀತಾ, ಸೀತಾ, ನನ್ನಿಂದ ಏನು ಮಾಡಲಾಗಲಿಲ್ಲ ಸೀತಾ, ಏನು ಮಾಡಲಾಗಲಿಲ್ಲ ಸೀತಾ. ನಾನು ಬದುಕಿರಬಾರದು ಸೀತಾ, ಬದುಕಿರಬಾರದು ಸೀತಾ. ಅಣ್ಣನ ಕಣ್ಣೆದುರಿಗೆ ಯಾವ ತಂಗಿಯ ಶೀಲಹರಣವಾಗಿಲ್ಲ ಸೀತಾ, ಯಾವ ತಂಗಿಯ ಶೀಲಹರಣ ಆಗಿಲ್ಲ ಸೀತಾ. ಇಷ್ಟೆಲ್ಲ ನನ್ನ ಕಣ್ಣೆದುರಿಗೆ ನಡೆದು ಹೋಯಿತು ಸೀತಾ. ಎಂತ ಕೆಟ್ಟ ಪರಿಸ್ಥಿತಿ ಯಾವ ಅಣ್ಣನಿಗೂ ಬರಬಾರದು ಸೀತಾ, ಯಾವ ಅಣ್ಣನಿಗೂ ಬರಬಾರದು ಸೀತಾ. ಇಷ್ಟೆಲ್ಲ ನಡೆದು ಹೋದ ಮೇಲೆ ಇನ್ನು ನಾನು ಈ ಭೂಮಿಯ ಮೇಲೆ ಬದುಕಬೇಕಾ? ಬದುಕಬಾರದು ಸೀತಾ. ಯಾಕ್ರಿ? ಯಾಕ್ರಿ ನಾವ್ಯಾಕೆ ಸಾಯ್ಬೇಕು? ನಾವ್ ಯಾಕ್ರಿ ಸಾಯ್ಬೇಕು? ನಮ್ ಕಣ್ ಮುಂದೆ ದೇಸಾಯಿ ನರಳಿ ನರಳಿ ಸಾಯ್ಬೇಕ್ರಿ? ನಮ್ ಕಣ್ಣರೆ ನೋಡ್ಬೇಕು, ನಾವ್ಯಾಕೆ ಸಾಯ್ಬೇಕು? ನಿಜ ಸೀತಾ, ನಿನ್ನ ಮಾತು ನಿಜ. ಈಗಲೇ ಆ ದುಷ್ಟ ದೇಸಾಯಿ ಹತ್ತಿರ ಹೋಗಿ ಅವನ ರೊಂಡವನ್ನು ಮೊಂಡದಿಂದ ಬೇರ್ಪಡಿಸಿ ಅವನ ರಕ್ತದಿಂದ ನನ್ನ ತಂಗಿಗೆ ದರ್ಪಣ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಬರುವೆ ದೇಸಾಯಿ, ನಿನ್ನಲ್ಲಿಗೆ ನೋಡಿ, ಒಂದು ಹೆಜ್ಜೆ ಮುಂದಿಟ್ರೆ ನನ್ನ ಆಣೆ ಆಗಿದೆ ನಿಮಗೆ. ಯಾಕ್ರಿ ದುಡುಕ್ತಾ ಇದ್ದೀರಿ? ಮನೆಯಲ್ಲಿ ಏನಾಗಿದೆ ಅಂತ ವಿಚಾರ ಮಾಡಿದಿರಾ? ಅವನನ್ನು ಕೊಲೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದೀರಲ್ಲ. ನೋಡ್ರಿ, ನಮ್ಮ ಸಾವಿತ್ರಿ ಹೆಣಾಗಿ ಮಲ್ಕೊಂಡಿದ್ದಾಳೆ. ಅವಳ ಅಂತ್ಯಕ್ರಿಯೆ ಮಾಡೋಣ, ನಡೆಯಿರಿ. ತಪ್ಪು ಮಾಡಿದೆ ಸೀತಾ, ತಪ್ಪು ಮಾಡಿದೆ. ನನ್ನ ಮೇಲೆ ಆಣೆ ಇಟ್ಟು ತಪ್ಪು ಮಾಡಿದೆ ಸೀತಾ, ದೊಡ್ಡ ತಪ್ಪು ಮಾಡಿದೆ. ಆ ಸೀತಾ, ನೀನನ್ನುವುದು ನಿಜ ಸೀತಾ. ಮೊದಲು ಸಾವಿತ್ರಿಯ ಅಂತ್ಯ ಸಂಸ್ಕಾರ ಸೀತಾ, ಅಂತ್ಯ ಸಂಸ್ಕಾರ. ಆಮೇಲೆ ಆ ದುಷ್ಟ ಸೋಳೆ ಮಗನ ದರ್ಪಕ್ಕೆ